ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ಉಡಾ ಗಾಡಿ ತೊಗೊಂಡು ಎಷ್ಟು ದಿನ ಆಯ್ತು ಸರ್? ಸರ್ ನಾವೊಂದು 15 ಡೇಸ್ ಆಯ್ತು ಸರ್. 15 ಡೇಸ್ ಆಯಿತು. ಹೇಗಿದೆ ಸರ್ ಗಾಡಿ? ಸರ್ ಗಾಡಿ ಮಾತ್ರ ಸೂಪರ್ ಸರ್. ಓಕೆ. ಉಡೋ ಅಂತೇಳಿ ಹಿಂದಿಯಲ್ಲಿ ಹಾರು ಅಂತಾರೆ. ಸೊ ಇದನ್ನ ತಗೊಂಡು ಹಾರೋದೇ ನಮಗೆ ಒಂದು ಖುಷಿ ಸರ್. ಖುಷಿ. ರೋಡ್ ಮೇಲೆ ಹೋಗ್ತಾ ಇದ್ರೆ ನಮಗೆ ಒಳ್ಳೆ ಫ್ಲೈಟಲ್ಲಿ ಹೋಗೋ ಥರ ನಮಗೆ ಮಜಾ ಕೊಡುತ್ತೆ, ಫೀಲ್ ಕೊಡುತ್ತೆ. ಓಕೆ. ಎಷ್ಟು ಮೈಲೇಜ್ ಬರ್ತಾ ಇದೆ ಸರ್? ಈ 200 ಇದೆ. ಅದರಲ್ಲೂ ನಾವು ಸ್ವಲ್ಪ ಟಾಪ್ ಸ್ಪೀಡಿಂದ ಸ್ವಲ್ಪ ಕಮ್ಮಿ ಸ್ಪೀಡ್ ಲೋ ಸ್ಪೀಡನ್ನು ಓಡಿಸ್ಕೊಂಡ್ರೆ ಕ್ಲೀನಾಗಿ ಒಂದು 204 203 ಗ್ಯಾರಂಟಿ ಸರ್. 203 ಗ್ಯಾರಂಟಿ. ಕಂಫರ್ಟಬಲ್ ಆಗಿದೆಯಾ ಗಾಡಿ? ಹೇಗೆ? ಸೂಪರ್ ಸರ್. ಈಗ ಗಾಡಿ ತಾಕೋದಾಗಲಿ ನಮಗೆ ಮುಂಚೆ ನಾವು ಗ್ರೀನ್ ಗಾಡಿ ಇತ್ತು ನಮ್ಮ ಹತ್ರ, ಇದೆ ಇವಾಗೂ ಇದೆ, ಮನೇಲಿ ನಿಲ್ಲಿಸಿದ್ವಿ. ಎಲ್ ಪಿ ಜಿ ಇದೆ. ಸೊ ಈಗ ನಮಗೆ ಅದರಲ್ಲಿ ಸಿಂಗಲ್ ಸಸ್ಪೆನ್ಷನ್ ಇತ್ತು, ಇದು ಡಬಲ್ ಸಸ್ಪೆನ್ಷನು. ಒಂಥರ ನಾವು ಒಂದು 800 ಕಾರು, ಒಂದು ಆಲ್ಟೋ ಕಾರಲ್ಲಿ ಕುತ್ಕೊಂಡು ಹೋಗೋ ಥರ ನಮಗೆ ಫೀಲ್ ಇದೆ. ಓಕೆ. ನಮಗೆ ಬ್ಯಾಕ್ ಪೇನ್ ತುಂಬ ಇತ್ತು ಸರ್ ಗಾಡಿಯಲ್ಲಿ, ಕುಲ್ಕಿ ನಮಗೆ ಬ್ಯಾಕ್ ಪೇನ್. 12 ವರ್ಷದಿಂದ ಗಾಡಿ ಓಡಿಸ್ತಿದ್ವಿ. ಓಕೆ. ಸೊ ಇದರಲ್ಲಿ ನಮಗೆ ಆ ಒಂದು ಇದೇ ಇಲ್ಲ, ಭಾಳ ಅನುಕೂಲವಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿದೆ, ಕಸ್ಟಮರ್ಗೂ ನಮಗೂ ಡ್ರೈವ್ ಮಾಡೋಕ್ಕಂತೂ ಅದ್ಭುತ ಗಾಡಿ. ಈಗ ಮುಂದೆ ಫ್ರಂಟ್ ಫೇಸ್ ಎಲ್ಲ ಹೇಗಿದೆ? ಡ್ರೈವಿಂಗ್ ಸೀಟ್ ಪಕ್ಕ ಎಲ್ಲ ಡ್ರೈವಿಂಗ್ ಸೀಟ್ ಪಕ್ಕ ಫುಲ್ ಫೇಸ್ ಇದೆ ಸರ್. ಓಕೆ. ಆರಾಮಾಗಿ ನೋಡಿ ನಾನು ಕಾಲು ಚಾಚ್ಕೋತೀನಿ. ನನಗೆ ಏನಾದರೂ ಕಾಲು ಹಿಡ್ಕೊಂತು ಓಡಿಸ್ತೀನಿ, ಒಂದು 4 ಅವರ್ ಸತತ ಓಡಿಸ್ತೀನಿ ನೋಡಿ, ನೀಟಾಗಿ ಚಾಚ್ಕೋಬೋದು. ಓಕೆ. ಯಾಕಂದರೆ ಇದರಲ್ಲಿ ಎಕ್ಸ್ಲೇಟರಲ್ಲೇ ವಿತ್ ಬ್ರೇಕ್ ಇರೋದ್ರಿಂದ ನಾವು ಜಾಸ್ತಿ ಕಾಲಿಗೆ ಹಿಡ್ಕೊಂಡೆ ಪೆಟ್ಲಿ ಮೇಲೆ ಅಪ್ಲೈ ಮಾಡೋದು ಅವಶ್ಯಕತೆ ಇರಲ್ಲ. ಓಕೆ. ಇದು ಈಗ ನಿಮಗೆ ಬೆನಿಫಿಟ್ ಒಂದು 2 ಬ್ರೇಕ್ಸ್ ಇದೆ ಅಂತ, ಕೈಲೂ ಮಾಡ್ಬೋದು ಕಾಲಲ್ಲೂ ಮಾಡ್ಬೋದು. 3 ಬ್ರೇಕ್ಸ್ ಇದೆ ಸರ್ ಈ ಗಾಡಿ. 3 ಇದೆಯಾ? 3 ಇದೆ. ಒಂದು ಹ್ಯಾಂಡ್ ಬ್ರೇಕು, ಒಂದು ಜಸ್ಟ್ ಒಂದು ಎಕ್ಸ್ಲೇಟರಲ್ಲೇ ಹೋಲ್ಡ್. ಓಕೆ. ಓಕೆ. ಈಗ ಡಿಸ್ಪ್ಲೇ ತೋರಿಸ್ಬಿಡಿ ಸರ್ ಹಾಗೆ. ಹಾಂ ಸರ್, ನೋಡಿ ಸರ್. ಹಾಂ. ಓಕೆ. ನೋಡಿ ಸರ್, ಡಿಸ್ಪ್ಲೇ ಆನ್ ಮಾಡಿದ್ದೀನಿ. ಹಾಂ. ಸೊ 1105 ಕಿಲೋಮೀಟ್ರ್ ಗಾಡಿ ಓಡಿದೆ. ಓಕೆ. ಸೊ ನಾನು ಬೆಳಗ್ಗೆ ನೈಟ್ ಫುಲ್ ಚಾರ್ಜ್ ಹಾಕಿಲ್ಲ, ನಿನ್ನೆ ಓಡಿರೋದಲ್ಲಿ ನಾನು ಬ್ಯಾಲೆನ್ಸಲ್ಲಿ ಓಡಿಸ್ತಾ ಇದ್ದೀನಿ ಹಾಗೇನೆ. ಓಕೆ. ಇನ್ನು ನಾರ್ಮಲ್ ಅದು ಆ ಕಡೆ ಇಂಡಿಕೇಟರ್ಸು ಎಲ್ಲ ನಾರ್ಮಲ್ ಸರ್. ಇಂಡಿಕೇಟರ್ಸು, ವೈಫರು, ಸೊ 4 ಲ್ಯಾಂಪ್ ಇಂಡಿಕೇಟರ್ ಹೋಲ್ಡರು, ಅದು ಸ್ಪೀಕರ್ಗೆ ಜಾಗ ಕೊಟ್ಟಿದ್ದಾರೆ. ಸ್ಪೀಕರ್ 4 ಇಂಚ್ ಸ್ಪೀಕರ್ ಕೊಡ್ತೇವೆ ಸರ್ ಕಂಪ್ನಿ ಕಡೆಯಿಂದ. ಅದು ಹಾಕೋಬೋದು, ಬೇಕು ನಾವು ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು ಸರ್. ಹಾಕೋಬೋದು. ಇನ್ನು ಇದು ಎಕ್ಸ್ಲೇಟ್ರು, ಇದು ಎಲ್ಲ ಮೂಡ್ಸ್ ಎಲ್ಲ ಇದೆ. ಎಕ್ಸ್ಲೇಟರ್ ಸರ್, ಇದು ರೈಟ್ ಮೂಡ್ಸ್ ಇದೆ, ನ್ಯೂಟ್ರಲ್ ಇದೆ, ಡ್ರೈವ್ ಮೂಡ್ಸ್ ಇದೆ ಸರ್. ಓಕೆ. ಸೊ ಈಸಿ ನಮಗೆ ಬಟನ್ ಸರ್, ರಿವರ್ಸ್ ತೊಗೊಳಕ್ಕೆ, ಮುಂದೆ ಡ್ರೈವ್ ಮಾಡೋದಕ್ಕೆ ಎಲ್ಲ ಈಸಿ ಇದೆ. ನಮಗೆ ಹಳೆ ಗಾಡಿಗಳಲ್ಲೆಲ್ಲ ನಾನು ನ್ಯೂಟ್ರಲ್ ಮಾಡಿ ಮತ್ತೆ ಕೆಳಗಡೆ ಬಗ್ಗಿ ಹಾಕೊಂಡು ಇದು ಏನಿಲ್ಲ, ಸೆಕೆಂಡ್ಸಲ್ಲಿ ನಾವು ಹಿಂದೆ ಮುಂದೆ ಮೂವ್ ಮಾಡ್ಕೋಬೋದು ಸರ್. ಓಕೆ. ಚಾರ್ಜಿಂಗ್ ಎಲ್ಲ ಇಲ್ಲಿದೆಯಾ? ಚಾರ್ಜಿಂಗ್ ಈ ಪಾಯಿಂಟ್ ಇದೆ ಸರ್. ಕ್ಯಾಪ್ ಇದೆ ನೋಡಿ, ಇದು ಮಳೆ ಬರ್ತಂತ ಕ್ಯಾಪ್ ಕೊಟ್ಟಿದ್ದಾರೆ, ಅದ್ರ ಹಾಕೋಬೋದು ಇದರಲ್ಲಿ. ಓಕೆ. ಚಾರ್ಜಿಂಗ್ ನೀವು ಮನೆ ಒಂದ್ಸಲ ಮಾಡ್ಕೊಂಡು ಸಾಕಾಗ್ಬಿಡುತ್ತಾ? ಹಾಂ ಸರ್, ಒಂದ್ಸತಿ ನಾನು ಎವ್ರಿಡೇ 3.5 ಅವರ್ ಚಾರ್ಜ್ ಮಾಡ್ತೀನಿ ಎವ್ರಿಡೇ. ಓಕೆ. 150 ಕಿಲೋಮೀಟರ್ ಓಡುತ್ತೆ ಗಾಡಿ. ಸೊ ನಾವು 3.5 ಅವರ್ ಚಾರ್ಜ್ ಮಾಡಿದ್ರೆ ನನಗೆ ಓಕೆ 3.5 ಸಾಕಾಗುತ್ತೆ ನಿಮಗೆ. ಸಾಕಾಗುತ್ತೆ. 80% ಆಗ್ಬಿಡುತ್ತೆ. 80% ಆಗ್ಬಿಡುತ್ತೆ. ಅಷ್ಟಾದ್ರೆ ನಿಮಗೆ ಸಾಕಾಗುತ್ತೆ. ಸಾಕಾಗುತ್ತೆ. ಇನ್ನು ಕಸ್ಟಮರ್ ಪ್ಲೇಸ್ ಅಲ್ಲಿ ಚೆನ್ನಾಗಿದೆಯಲ್ಲ ಸರ್? ಸರ್ ಕಸ್ಟಮರ್ ಅಂತೂ ಒಂದು 150 ಜನ ಸರ್, ಕೂತಿದವರೆಲ್ಲನು ಬಂದು ಗಾಡಿ ನಿಂತ್ಕೊಂಡು, ಗಾಡಿ ಲುಕ್ಕು ಮತ್ತೆ ಕೂತ್ಕೊಂಡು ಕಂಫರ್ಟ್, ಮಕ್ಕಳು ಮರಿ ಕೂತ್ಕೊಂಡ್ರಲ್ಲ 4 ಜನ ಅಚ್ಚುಕಟ್ಟಾಗಿ ಕೂತ್ಕೊಂಡು ಕಾಲು ಚಾಚ್ಕೊಂಡು ಸರ್. ವಯಸ್ಸಾದವರಂತೂ ತುಂಬ ಲೈಕ್ ಮಾಡ್ತಾರೆ. ಓಕೆ. ಎಲ್ಲೂ ಕುಲ್ಕಲ ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ನೀವು ಮಹೇಂದ್ರ ಆಟೋನೇ ತಗೋಬೇಕಂತ ಯಾಕೆ ಅನಿಸ್ತು? ಹುಡುಗ ಹೋಗ್ಬೇಕಂತ ಯಾಕೆ ಅನಿಸ್ತು? ಹಾಂ ಸರ್, ನಾವು ಎಲ್ಲನೂ 4 ಕಂಪ್ನಿ ನೋಡಿದ್ವಿ ಸರ್. ಅದು ಇದು ಕಂಪ್ನಿ ನೋಡಿದಾಗ ನಮಗೆ ಇದರಲ್ಲಿ ಬೆಸ್ಟ್ ಅನಿಸುತ್ತೆ ಸರ್. ಓಕೆ. ಒಂದು 5-10 ಸಾವಿರ ರೂಪಾಯಿ ಜಾಸ್ತಿ ಇದ್ರೂ ಪರವಾಗಿಲ್ಲ, ಆದರೆ ಗಾಡಿ ಮಾತ್ರ ನಮಗೆ ವೆಯ್ಟ್ ಆಗಿರ್ಬೋದು, ನಮಗೆ ಕಂಫರ್ಟು, ನಮ್ಗೆ ಮೇಯ್ನಾಗಿ ಸರ್ ನಮಗೆ ಡ್ರೈವಿಂಗ್ ಸೀಟ್ ನಾವು ಓಡಿಸೋದಕ್ಕೆ ತುಂಬ ಅನುಕೂಲ ಇದೆ. ಓಕೆ. ಈಗ ಊಟ ತೊಗೋಬೇಕು ಅಂದರೆ ಯಾರೋ ಫ್ರೆಂಡ್ ಹೇಳಿದ್ರೆ ಅಕಸ್ಮಾತ್ ನೀವು ಎಲ್ಲಿ ನೋಡಿ ಬಂದಿದ್ದು? ಇಲ್ಲ ಸರ್, ನಮ್ಗೆ ಯಾರು ಫ್ರೆಂಡ್ ನಮ್ಗೆ ಹೇಳಲಿಲ್ಲ, ನಾವು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ವಿ. ಯಾವುದು? ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಎಲ್ಲ ಸುಮ್ಮನೆ ಸರ್ಚ್ ಮಾಡ್ತೀವಿ ಹೀಗೆ ಗೂಗಲಲ್ಲಿ. ಸೊ ನಮಗೆ ಒಂದು ವಿಡಿಯೋ ಅಪ್ಲೈ ಆಯಿತು. ಇದು ಪ್ಯಾಲೇಸ್ ಗ್ರೌಂಡ್ದಲ್ಲ? ಪ್ಯಾಲೇಸ್ ಗ್ರೌಂಡ್ದು ನಮ್ಮ ವಿಡಿಯೋನೇ ಅದು. ಹೌದಾ, ನಿಮ್ಮ ವಿಡಿಯೋನಾ? ಓಕೆ, ಥ್ಯಾಂಕ್ ಯು ಸರ್, ಭಾಳ ಚೆನ್ನಾಗಿ. ಅದರಿಂದ ನಮಗೆ ತುಂಬ ಯೂಸ್ಫುಲ್ ಆಗಿದೆ ಸರ್. ಓಕೆ. ಅದನ್ನ ನೋಡಿ ನಾನು ಸ್ವಲ್ಪ ಇದು ಗಾಡಿ, ಯಾಕೆ ಗಾಡಿ ನೋಡಿಲ್ಲ ನಾನು. ಓಕೆ. ಸೊ ನಮಗೆ ಬೇರೆ ಗಾಡಿ ನೋಡ್ತಾ ಇದೆ, ಸೊ ಇದು ನೋಡಿಲ್ಲ. ಸೊ ಇದರಲ್ಲಿ ನಮಗೆ ಫುಲ್ಲಾಗಿ ಡೀಟೇಲ್ಸು ಚೆನ್ನಾಗಿ ಕೊಟ್ಟರು. ಸೊ ಅದನ್ನು ನೋಡಿ ನಮಗೆ ಇದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಗಾಡಿ ಬಂದು ನೋಡಿದ್ವಿ. ಸೊ ಅದ್ಭುತ ಸರ್, ಚೆನ್ನಾಗಿದೆ. ಸೊ ನಮ್ಗೆ ಹೇಳ್ಬೇಕಂದ್ರೆ ಎಕ್ಸಲೆಂಟ್. ನೀವು ವೀಡಿಯೋ ಮಾಡಿದ್ದೀರ ಅನ್ಸುತ್ತೆ. ಸೊ ವೆರಿ ಗುಡ್ ಸರ್, ನೀವು ಮಾಡಿರೋದು ವಿಡಿಯೋನಿಗೆ. ಓಕೆ ಸರ್, ಈಗ LPG ಗಾಡಿ ಓಡಿಸ್ತಾ ಇದ್ರಲ್ವಾ, ಅದು ಎಷ್ಟು ಖರ್ಚಾಗೋದು, ಇದರಿಂದ ಎಷ್ಟು ಉಳಿತಾಯ ಆಗ್ತಿದೆ ಈ ಗಾಡಿಯಿಂದ? ಸರ್ ನನಗೆ LPG ಗಾಡೀಲಿ ನನಗೆ ದಿನಕ್ಕೆ 120 ಕಿಲೋಮೀಟರ್ ಓಡಿಸ್ತೀವಿ ಸರ್. ಅದರಲ್ಲಿ ಅಷ್ಟೇ 600 ರೂಪಾಯಿ ನನಗೆ LPG ಬರೋದು. ಓಕೆ. ಸೊ ನನಗೆ 1 ಕಿಲೋಮೀಟ್ರಿಗೆ ನನಗೆ 6 ರೂಪಾಯಿ ಬರುತ್ತೆ ಸರ್. ಓಕೆ. ಸೊ ಇದರಲ್ಲಿ ನನಗೆ 600 ರೂಪಾಯಿ ಟೋಟಲ್ ನನ್ನ ಜೋಬಲ್ಲಿ ಇರುತ್ತೆ. ಹಾಂ, ನನಗೆ ಚಾರ್ಜ್ ಏನೋ ಮನೇಲಿ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ 50 ಪೈಸೆ 1 ಕಿಲೋಮೀಟರ್ ಬರ್ತಾ ಇದೆ. ಈಗ ಕರೆಂಟ್ ಬಿಲ್ ಮನೇಲಿ ಎಷ್ಟು ಬರ್ತಾ ಇದೆ ಅಂದರೆ ಮಂತ್ಲಿ ವಯಸ್ಸು ಅಂದ್ಕೊಂಡ್ರೆ ಎಷ್ಟು ಬರುತ್ತೆ? ಸರ್ 2,000 ಸರ್. 2,000 ಬರುತ್ತೆ. ಅದು ಮನೆದೆಲ್ಲ ಸೇರಿ 2,000. ಮನೆದೆಲ್ಲ ಸೇರಿ ನೀವು ಅದಕ್ಕೆ ನೋಡ್ಕೊಂಡ್ರೆ ಈಗ 600 ರೂಪಾಯಿ ಅಂದರೆ ತಿಂಗಳಿಗೆ 18,000 ರೂಪಾಯಿ ತನಕ CNG ಆಗ್ತದೆ. ಹೌದು ಸರ್, 15,000 ತನಕ ಉಳಿತಾಯ ಆಗ್ತಾ ಇದೆ. LPG ಹಾಕ್ತಿದ್ವಿ, 18,000 ರೂಪಾಯಿ LPG ಹಾಕ್ತಿದ್ವಿ. ಈಗ ನಮಗೆ 2,000 ರೂಪಾಯಿ ಇದಕ್ಕೆ ಇಟ್ಕೊಂಡ್ರು ಕೂಡ, ಅದು ಇನ್ಕ್ಲೂಡಿಂಗ್ ಮನೆ ಕರೆಂಟ್ ಬಿಲ್ ಸೇರಿ ಅದೊಂದು 300 250 ಬರೋದು, ಅದು ಸೇರಿ ಕೂಡ
ನಮಗೆ ಇಷ್ಟು ಬರ್ತಾ ಇದೆ. ನಾನೊಂದು 15-16 ಸಾವಿರ ರೂಪಾಯಿ ತಿಂಗಳ ನಾನು ಉಳಿತಾಯ ಮಾಡ್ತೀನಿ ಸರ್ ಈ ಮಹೇಂದ್ರ ಓಡೋಯಿಂದ. ಓಕೆ. ಇನ್ನೊಂದ್ರೆ ಮಳೆಯೆಲ್ಲ ಗಾಡಿ ಓಡಿಸೋದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆಯಾ ನಿಮಗೆ? ಇಲ್ಲ ಸರ್ ಈಗ ನೋಡಿ ಮಳೆ ಸೀಸನ್ನೇ ಆಲ್ಮೋಸ್ಟು ನಾನು ಓಡಿಸ್ತಾನೆ ಇದ್ದೀನಿ, ಎಂಥದ್ದಿಲ್ಲ ಸರ್. ನೀರಲ್ಲಿ ಚೆನ್ನಾಗಿ ಓಡುತ್ತೆ. ಏನು ಇದು ನಮಗೆ ವಿಂಡ್ಶೀಲ್ಡ್ ತುಂಬ ದೊಡ್ಡದಾಗಿರೋದ್ರಿಂದ ನೀಟಾಗಿ ರೋಡ್ ಕಾಣಿಸುತ್ತೆ ನಮಗೆ. ಈ ವೈಫರ್ ಇಲ್ಲಿಂದ ಪಾಸ್ ಆಗುತ್ತೆ ಸರ್, ಆ ಗಾಡಿಗಳೆಲ್ಲ ನಮಗೆ ಅಷ್ಟು ಕಾಣಲ್ಲ, ಅಷ್ಟಕ್ಕಷ್ಟೇ. ಇದರಲ್ಲಿ ವಿಂಡ್ಶೀಲ್ಡ್ ದೊಡ್ಡದಾಗಿರೋದು ನಮ್ಗೆ ನೀಟಾಗಿ ಕಾಣುತ್ತೆ, ರೋಡು ಸೇಫಾಗಿ ನಾವು ಡ್ರೈವ್ ಮಾಡ್ಬೋದು. ಓಕೆ, ಅದನ್ನೇನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್, ಮಳೆ ಇಲ್ಲ, ಆರಾಮಾಗಿ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋರಿಗೆ ಧೈರ್ಯವಾಗಿ ತೊಗೊಳ್ಳಿ ಅಂತ ಹೇಳ್ಬೋದು. ಧಾರಾಳ ಸರ್, ಧೈರ್ಯ ಸರ್, 100%, 200% ನಾನು ಗ್ಯಾರಂಟಿ ಕೊಡ್ತೀನಿ. ತಗೋಬೋದು. ಯಾರಾದರೂ ಬಂದು ನನ್ನ ಹೆಸರು ಬಾಬುಗೌಡ ಅಂತೇಳಿ, ನಾನು ಈ ಗಾಡಿ ತೊಗೊಂಡಿದ್ದೀನಿ, ಗಾಡಿ ಓನರ್ ಲೋನಲ್ಲೇ ತೊಗೊಂಡಿದ್ದೀನಿ, ಲೋನ್ ಚೆನ್ನಾಗಿ ಮಾಡಿಸ್ಕೊಟ್ರು. ಓಕೆ, ಎಷ್ಟು ಡೌನ್ ಪೇಮೆಂಟ್ ಕಟ್ಟಿದ್ರಿ ಸರ್? ನಾನು 50,000 ಕಟ್ಟಿದೆ. 50,000 ಕಟ್ಟಿ ಬಾಕಿ ಲೋನ್ ಮಾಡಿಸ್ಕೊಟ್ಟಿದ್ದಾರೆ. 2 ವೀಕ್ಸಲ್ಲಿ ನನಗೆ ಗಾಡಿ ಸೇರ್ತಾನೆ, 2 ವೀಕ್ಸಲ್ಲಿ ಗಾಡಿ ಸಿಕ್ತು. ಈಗ ಮಂತ್ಲಿ ಎಷ್ಟು ಕಟ್ಟಬೇಕು ಸರ್? 13,600 ಚಿಲ್ಲರೆ ಸರ್. ಈಗ ನೋಡಿ, CNG ಹಾಕೋ ದುಡ್ಡಲ್ಲಿ EMI ಕಟ್ಟೋಣ ಸರ್. 18,000 ರೂಪಾಯಿ ನಾನು ತಿಂಗಳ ಬಂಡವಾಳ ಹಾಕ್ಬೇಕಾಯ್ತು ಸರ್. ಆ ಬಂಡವಾಳ ಹಾಕೋಬೋದೇ ನಾನು ಇದ್ರ ಲೋನ್ ಕಟ್ಕೊಂಡು ನಾನು ಒಳ್ಳೆ ಲಕ್ಸುರಿ ಗಾಡಿ ನಾನು ಸ್ವಂತ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈಗ CNG ದುಡ್ಡಲ್ಲಿ ನಿಮ್ಗೆ ಆಟೋ ಆಗ್ಬಿಡುತ್ತೆ. ಹೌದು, CNG ದುಡ್ಡಲ್ಲಿ ಆಟ ಆಯಿತು. 3 ವರ್ಷ ಆದಮೇಲೆ ಗಾಡಿ ಬೇಕಾದ್ರೆ ಆರಾಮ ಸೇರ್ಬೇಕಾಗಿ ಮಾಡ್ಬೋದು, ಇಟ್ಕೋಬೋದು. ನಾನು ಬರೀ ಇನ್ವೆಸ್ಟ್ ಮಾಡಿದ್ರೆ ಬರೀ 50,000 ಸರ್. 50,000 ಅಷ್ಟೇ ಲೆಕ್ಕ. ಇನ್ನು ನಾನೇನು ಲೋನ್ ಕೊಡ್ತಾ ಅನ್ಕೋತಾ ಇಲ್ಲ, ಅದು ಲೈಫ್ ಟೈಮು ನನಗೆ ಲೋನು. CNGನೋ ಅಥವಾ LPGನೋ ಲೈಫ್ ಟೈಮ್ ಲೋನು. ಇದು 3 ವರ್ಷ ನಾನು ಲೋನ್ ಕೊಟ್ಟರೆ ನಾನು ಇನ್ನೊಂದು ಗಾಡಿ ಬೇಕಾದ್ರೆ ನಾನು ತೊಗೊಳಕ್ಕೆ ನನಗೆ ಧೈರ್ಯ ಇರುತ್ತೆ. ಓಕೆ, ಇನ್ನು ಸರ್ವಿಸಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ? ಸರ್ವಿಸ್ ಬಂದರೆ ಸರ್ ನಮಗೆ ಇನ್ನೂ ಒಂದು ಸರ್ವಿಸ್ ಮಾಡ್ತೀನಿ ಸರ್ ಸದ್ಯಕ್ಕೆ. ಸೊ ನೆಕ್ಸ್ಟ್ ಸರ್ವಿಸಲ್ಲಿ ನಮ್ಗೆ ನೋಡ್ಬೇಕು, ಯಾಕಂದ್ರೆ ಸರ್ವಿಸಲ್ಲಿ ನಮಗೆ ಫ್ರೀ ಸರ್ವಿಸ್ ಅಂತಿದೆ, ಲೇಬರ್ ಚಾರ್ಜ್ ಇಲ್ಲ. ಲೇಬರ್ ಚಾರ್ಜ್ ಇಲ್ಲ. ಈಗ ಲೇಬರ್ ಚಾರ್ಜ್ ಇಲ್ಲ. ನೀವು ಏನು ನಿಮಗೆ ಹೋಗಿರುತ್ತೆ ಅದು 1,000 ಒಳಗಡೆ ಇರುತ್ತೆ. ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ನೀವು ಸರ್ವಿಸ್ ಬಿಟ್ಟಾಗ? ಸರ್ವಿಸ್ ಬಿಟ್ಟರೆ ಸರ್ ನಮಗೆ ಏನು ಕಂಪ್ಲೇಂಟ್ ಇದೆ ಕಂಪ್ಲೇಂಟ್ ಹೇಳ್ಕೊಳ್ಳಿ. ಸೊ ಅದನ್ನು ಮಾಡ್ತಾರೆ. ಜನರಲ್ ಚೆಕಪ್ ಮಾಡಿ ಬ್ರೇಕ್ ಪ್ಯಾಡ್ ಜನರಲ್ ಚೆಕಪ್ ಮಾಡಿಕೊಡ್ತಾರೆ. ಏನಾದರೆ ಬೇರೆ ಎಕ್ಸ್ಟ್ರಾ ಇದ್ರೆ ನಾವು ತೊಗೊಂಡಾಗ ಸ್ಪಾಟ್ಸ್ ಏನು ಹೋಗಿದ್ರೆ ಅಲ್ಲ, ಪಾರ್ಟ್ಸ್ ಅಂದ್ರೆ ಈಗ ಸದ್ಯಕ್ಕಿಲ್ಲ. ಅಲ್ಲ, ನಿಮಗೆ ಬರೋದು ಬ್ರೇಕ್ ಪ್ಯಾಡ್ಸ್ ಒಂದೇ ಅನ್ಕೊಂಡು, ಆಯಿಲ್ ಬರಲ್ಲ, ಆಯಿಲ್ ಫಿಲ್ಟರ್ ಅದು ಬರಲ್ಲ ಅಷ್ಟೇ. ಹಾಗಾಗಿ ಎಲೆಕ್ಟ್ರಿಕ್ ಗಾಡಿಗೆ ಬ್ರೇಕ್ ಪ್ಯಾಡ್ಸು, ಇನ್ನು ಸಣ್ಣ ಪುಟ್ಟ ವೈರ್ ಕಿಟ್ಗಳು. ಈಗ ನಮ್ಮ LPG ಗಾಡಿಗೆ ತಿಂಗಳಿಗೆ ನಾನು 4,000 ರೂಪಾಯಿ 5,000 ರೂಪಾಯಿ ಗಂಟೆ ಬರೋದು ನನಗೆ ಎವ್ರಿ ತಿಂಗಳು. ಸೊ ನಮ್ಗೆ ಇದರಲ್ಲಿ ಅಷ್ಟಿಲ್ಲ. 1,500ದಲ್ಲಿ ನಮಗೆ ಮುಗೀತದೆ. ಅದು ಸರ್ ನಮಗೆ ಫಸ್ಟ್ ಸರ್ವಿಸಲ್ಲಿ 2,000 ಕಿಲೋಮೀಟ್ರು, ಸೆಕೆಂಡ್ ಸರ್ವಿಸಲ್ಲಿ 25,000 ಕಿಲೋಮೀಟರ್ ಸರ್. 25,000 ಕಿಲೋಮೀಟರ್ ಸರ್ವಿಸ್. ಅಂದರೆ 6 ತಿಂಗಳಾಗುತ್ತೆ ನಾವು ಲೆಕ್ಕಾಚಾರ ನಾವು ಗಾಡಿ ಓಡಿಸೋದು. ಫಸ್ಟ್ ಸರ್ವಿಸಲ್ಲಿ ನಟ್ಟು ಬೋಲ್ಟ್ ಲೂಸ್ ಆಗಿರುತ್ತೆ, ಎಲ್ಲ ನೀಟಾಗಿ ಮಾಡಿಕೊಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಸರ್ವಿಸ್ಗೆ ನಮ್ಗೆ 25,000 ಕಿಲೋಮೀಟರ್ಗೆ ನಾವು ಸರ್ವಿಸ್ಗೆ ಬರೋಕೆ. ಮಹೇಂದ್ರ ಶೋರೂಮ್ದು ಸರ್ವಿಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಸೊ ತುಂಬ ರೆಸ್ಪಾನ್ಸ್ ಮಾಡೋದು ಸರ್. ನನಗೆ ಒಂದು 2-3 ಕಂಪ್ಲೇಂಟ್ ಆಯಿತು. ಅಂದರೆ ನನಗೆ ಸಣ್ಣ ಪುಟ್ಟ ಚಾರ್ಜಿಂಗ್ ಒಂದು ಏನೋ ಸರಿಗೆ ಆಗ್ತಿದ್ದಿಲ್ಲ ಅಂತೇಳಿ, ಅಂದರೆ ನಮಗೆ ಒಂದು 91% ಲಾಕ್ ಆಗೋದು. ಅದನ್ನು ನಾವು ಸಾರಿಗೆ ಶಂಕರ್ ಸರ್ ಫೋನ್ ಮಾಡಿ ಕೇಳಿದೆ, ಸರ್ ಹಿಂಗೆ ಆಗ್ತಿದೆ ಅಂತ ಹೇಳಿ ಇಮಿಡಿಯೇಟಾಗಿ ಅವರ ಪ್ರಮೋದ್ ಅಂತ ಸರ್ ಅನ್ನೋ ನಂಬರ್ ಕೊಟ್ಟರು. ಅವ್ರು ಕಾಲ್ ಮಾಡಿದೆ, ಅವರು ನೀಟಾಗಿ ಸೊಲ್ಯೂಷನ್ ಕೊಟ್ಟರು. ಸೊ ಹಂಗೆ ಸರಿ ಹೋಯ್ತು. ಯಾಕಂದ್ರೆ ಗೊತ್ತಿಲ್ಲ ಗಾಡಿ ಬಗ್ಗೆ. ಮಹೇಂದ್ರ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡ್ತಾರೆ, ಇಮಿಡಿಯೇಟ್ ಕಾಲ್ ಮಾಡಿ ತಿಳಿಸ್ತಾರೆ. ಭಾಳ ಚೆನ್ನಾಗಿ. ಓಕೆ ಸರ್, ಈಗ ಕೆಲವರು ಆಟೋ ಎಲೆಕ್ಟ್ರಿಕ್ ಗಾಡಿಗಳು ತೊಗೊಳ್ಬೇಕು ಅಂದ್ರೆ ಭಯ ಬೀಳ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಯಾವುದೇ ಭಯ ಬೇಡಿ, ಅಚ್ಚುಕಟ್ಟಾಗಿ 100%, 200% ತೊಗೊಳ್ಳಿ ಸರ್. ನಾನು ಹೇಳ್ತಾ ಇದ್ದೀನಿ, ನಾನು ಡ್ರೈವರ್ ಆಗಿ ವಿತ್ ಓನರ್ ಆಗಿ ಕೂಡ ಹೇಳ್ತಾ ಇದ್ದೀನಿ. ಭಾಳ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ ಸರ್. ಟ್ರಾಫಿಕಲ್ಲಂತೂ ಮಾಡಿಸಿದ ಗಾಡಿ ಸರ್. ಓಕೆ, ಟ್ರಾಫಿಕಲ್ಲಿ ನಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನಮಗೆ ಒಂದು ಕೈಯಲ್ಲಿ ಬೇಕಾದ್ರೆ ಆರಾಮಾಗಿ ನೀಟಾಗಿ ನಾವು ಮೂವ್ ಮಾಡ್ಕೋತೀವಿ ಸರ್. ಈಗ ಲೇಡೀಸ್ ಬೇಕಾದ್ರೆ ಓಡಿಸ್ಬೋದು, ಡ್ರೈವಿಂಗ್ ಬರ್ದಿದ್ರು ಓಡಿಸ್ಬೋದು ಸರ್. ಸ್ವಲ್ಪ ಗಾಡಿ ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು, ಯಾರು ಬೇಕಾದ್ರೆ ಓಡಿಸ್ಬೋದು, ಲೇಡೀಸು ಜೆಂಟ್ಸು ಯಾರು ಬೇಕಾದ್ರೆ. ಓಕೆ ಸರ್, ಇದಕ್ಕೆ ಇನ್ನೊಂದು ಪರ್ಮನೆಂಟ್ ಏನಾರು ಬೇಕಾಗತ್ತಾ ಸರ್? ಇದಕ್ಕೆ ಸದ್ಯಕ್ಕೆ ಪರ್ಮನೆಂಟ್ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಬೇಕಾದರೆ ತೊಗೊಳ್ಳೇಬೇಕಾಗುತ್ತೆ ಸರ್. ಸರ್ಕಾರದವರು RTOದವ್ರು ಮಾಡಿದ್ರೆ, ಈಗ ಈ ಗಾಡಿ ಜಾಸ್ತಿ ಆಗ್ತಾರೋದ್ರಿಂದ ಟಿವಿಯಲ್ಲಿ ಬೆಳಗ್ಗೆ ಟಿವಿ ನ್ಯೂಸಲ್ಲಿ ನೋಡಿದೆ ನಾನು. ಸೊ ಬ್ಯಾಟ್ರಿ ಗಾಡಿಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಮುಂದಿನ ದಿನ ತೊಗೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಪ್ರೆಸೆಂಟ್ ಸಿಚುವೇಶನ್ ಪರ್ಮನೆಂಟ್ ಬೇಕಿಲ್ಲ ಸದ್ಯಕ್ಕೆ ಬೇಕಿಲ್ಲ ಸರ್. ನಮಗೆ ಸದ್ಯಕ್ಕೆ ನಾವು ತೊಗೊಂಡು ಇಲ್ಲ, ಸದ್ಯಕ್ಕಿಲ್ಲ. ಮುಂದಿನ ದಿನಗಳು ಬೇಕಾಗುತ್ತೆ, ತೊಗೊಳ್ಬೋದು ಸರ್. ಓಕೆ ಸರ್, ನಿಮ್ಮ ಹೆಸರು? ಸರ್ ಬಾಬುಗೌಡ ಅಂತೇಳಿ ಸರ್. ಓಕೆ ಸರ್, ಮತ್ತೆ ಮಾಹಿತಿ ಕೊಟ್ಟರೆ ತೊಗೊಳ್ಳೋರಿಗೆ ಒಂದು ಅನುಕೂಲ ಆಗಲಿ ಅಂತ. ಹೌದು ಸರ್, ಚೆನ್ನಾಗಿ ತೊಗೊಳ್ಬೋದು ಸರ್, ಏನು ತೊಂದರೆ ಇಲ್ಲ ಸರ್. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್.